ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದೃಷ್ಟಿ ಮತ್ತೆ ದತ್ತ ಇಬ್ಬರ ನಡುವೆ ಪ್ರೀತಿ ಅನ್ನೋದು ಚಿಗುರೊಡಿತಿರೋ ಪ್ರೀತಿಗೆ ಕಲ ಹಾಕೋದಕ್ಕೆ ಶರು ಎಂಟ್ರಿ ಕೊಡ್ತಿದ್ದಾರೆ. ಇದರ ಜೊತೆಗೆ ಕಾಡಿನಲ್ಲಿ ಇರ್ತಕ್ಕಂಥ ದೃಷ್ಟಿ ದತ್ತನ ಮುಂದೆ ಬಟ ಬಯಲಾಗಬಾರದ ಸತ್ಯ ಬಯಲಾಗಿ ಬಿಡುತ್ತ, ಊಹಿಸಲಾಗದ ಟ್ವಿಸ್ಟ್ ಸಿಗತ್ತ. ಜೊತೆಗೆ ಇಲ್ಲಿ ದತ್ತ ತನ್ನ ಪ್ರೀತಿಯನ್ನ ದೃಷ್ಟಿಯ ಮುಂದೆ ತೆರೆದಿಡ್ತಿದ್ದಾರೆ. ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದೃಷ್ಟಿ ದತ್ತ ಇಬ್ಬರು ಕೂಡ ರೌಡಿಗಳ ಜೊತೆ ಫೈಟ್ ಮಾಡಬೇಕಾಗುತ್ತೆ. ಈ ಕಡೆ ದೃಷ್ಟಿಯನ್ನು ರೌಡಿಗಳಿಂದ ದತ್ತ ಕಾಪಾಡ್ಕೊಳ್ತಾನೆ. ದತ್ತ ದೃಷ್ಟಿಯನ್ನ ಕಾಪಾಡ್ಕೊತಿದ್ದಾಗೆ ಆನೆ ಬರುತ್ತೆ. ಅದರ ನಡುವೆ ಆಲ್ರೆಡಿ ರೌಡಿಗಳು ದತ್ತನ ತಲೆಗೆ ಹೊಡೆದದ್ದೇ ದತ್ತ ಪ್ರಜ್ಞೆ ತಪ್ಪಿರ್ತಾರೆ. ಇನ್ನೇನು ದೃಷ್ಟಿ ಮೇಲೆ ರೌಡಿಗಳು ಅಟ್ಯಾಕ್ ಮಾಡಿ ಎಳ್ಕೊಂಡು ಹೋಗಬೇಕು ಅನ್ನುವಷ್ಟರಲ್ಲಿ ಅಲ್ಲಿಗೆ ಆನೆ ಬಂದಿದ್ದ ರೌಡಿಗಳು ಅದರಿಂದ ತಪ್ಪಿಸ್ಕೋತಾರೆ. ಆದರೆ ಇಲ್ಲಿ ದೃಷ್ಟಿ ತನ್ನನ್ನು ದಾಟಿ ನನ್ನ ಗಂಡನ ಹತ್ರ ಹೋಗಬೇಕು, ನೀನು ಯಾವುದೇ ಕಾರಣಕ್ಕೂ ನನ್ನ ಗಂಡ ನೀನು ಮಾಡಬೇಡ ಅಂತ ಭಕ್ತಿಯಿಂದ ಭಯದಿಂದ ಒಂದು ಒಳ್ಳೆ ಮನಸ್ಸಿನಿಂದ ಕೇಳ್ಕೊತಾರೆ. ಅಂಥ ಮದವೀರಿದ ಆನೆ ಕೂಡ ದೃಷ್ಟಿಯ ಒಂದು ಒಳ್ಳೆ ಮನಸ್ಸಿಗೆ ಸೋತು ಹೋಗುತ್ತೆ. ಆದರೆ ಇಲ್ಲಿ ಶರುಗೆ ಆ ರೌಡಿ ಕಾಲ್ ಮಾಡಿದ್ದೆ ಇಲ್ಲಿ ದೃಷ್ಟಿ ದತ್ತ ಆನೆ ಒಂದು ಕೋಪಕ್ಕೆ ಬಲಿ ಆಗ್ಬಿಟ್ಟಿದ್ದಾರೆ, ಅವರು ಬದುಕಿಲ್ಲ, ಸತ್ತೋಗ್ಬಿಟ್ಟಿದ್ದಾರೆ, ಅವರ ಬಾಡಿ ಸಿಗ್ತಿಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಕಾರಣ ದೃಷ್ಟಿ ಯಾವಾಗ ದತ್ತನ ತಲೆಯಲ್ಲಿ ರಕ್ತ ಬರ್ತಿತ್ತು ಆ ಕ್ಷಣ ಅಲ್ಲಿ ಪಾಳ್ಬಿದ್ದಿರೋ ಮನೆಗೆ ಕರ್ಕೊಂಡು ಹೋಗ್ಬಿಟ್ಲು. ಅಲ್ಲೇ ಗಿಡಮೂಲಿಕೆಯಿಂದ ಔಷಧಿನ ತಯಾರು ಮಾಡಿ ಗಂಡಂಗೆ ಅದನ್ನ ಲೇಪಿಸಿ ಗಂಡಂಗೆ ಪ್ರಜ್ಞೆ ಕೂಡ ಬಂತು. ಆದರೆ ದೃಷ್ಟಿ ದತ್ತ ಎಲ್ಲೂ ಕಾಣದೇ ಇದ್ದಾಗ ಒಂದು ಶಾಲ್ ಬಿದ್ದಿತ್ತು ದೃಷ್ಟಿದು, ಅದಕ್ಕೆ ರಕ್ತ ತಾಕಿತ್ತು. ಅದನ್ನೇ ನೋಡಿದಂತ ರೌಡಿ ಇವರಿಬ್ಬರನ್ನ ಕೂಡ ಆನೆ ಸಾಯಿಸ್ಬಿಟ್ಟಿದೆ ಅನ್ಕೊಂಡಿದ್ದೆ ಶರುಗೆ ಕಾಲ್ ಮಾಡಿ ಸತ್ತು ಹೋದ್ರು ಅಂತ ಹೇಳೇಬಿಟ್ರು. ಆ ಕಡೆ ಒಂದು ಕ್ಷಣಕ್ಕೆ ಶರು ಕುಸ್ತು ಹೋಗ್ತಾಳೆ. ಯಾಕಂದ್ರೆ ಅವರೇ ಒಂದು ಪ್ಲಾನ್ ಆಗಿದ್ದು ದೃಷ್ಟಿನ ಸಾಯಿಸುವುದೇ ಹೊರತು ದತ್ತನಲ್ಲ. ದತ್ತ ಕೊನೆ ತನಕ ಜೀವನಮಾನದ ಕೊನೆ ತನಕ ನರಳಾಡಬೇಕು ಅನ್ನೋದೇ ಶರು ಉದ್ದೇಶವಾಗಿತ್ತು. ಹಾಗಾಗಿ ಅವಳಿಗೆ ಶಾಕ್ ಆಗುತ್ತೆ. ಆದರೆ ದೇವರ ದಯೆ ದೃಷ್ಟಿ ದತ್ತಂಗೆ ಏನೂ ಆಗಿಲ್ಲ. ಆ ಕಡೆ ದತ್ತ ಬಾಯಿಗೆ ಪ್ರಜ್ಞೆ ಬಂದಿದೆ. ಜೊತೆಗೆ ಈ ಕಡೆ ದೃಷ್ಟಿಯನ್ನ ಯಾವುದೋ ಲೇಡಿನೇ ನಿನ್ನನ್ನು ಅಟ್ಯಾಕ್ ಮಾಡೋಕೆ ನೋಡಿರೋದು, ಖಂಡಿತ ಆಕಿಯನ್ನ ಸುಮ್ಮನೆ ಬಿಡುವುದಿಲ್ಲ ಅಂತಾರೆ. ಬಟ್ ದೃಷ್ಟಿಗೆ ತುಂಬ ಚೆನ್ನಾಗಿ ಗೊತ್ತು ಅದು ಶರು ಅಂತಕ್ಕಂಥದ್ದು. ಬಟ್ ಯಾವುದೇ ಕ್ಲೂವನ್ನು ಕೂಡ ಇಲ್ಲಿ ದೃಷ್ಟಿ ದತ್ತನ ಮುಂದೆ ಬಿಟ್ಕೊಡುವುದಿಲ್ಲ. ಇದು ಎಲ್ಲದರ ನಡುವೆ ಇತ್ತ ದೃಷ್ಟಿ ಮತ್ತು ದತ್ತ ಕಾಡಿನಿಂದ ಬರೋಣ ಅಂತ ಅಂದ್ಕೊಂಡ್ರೆ ಕಗ್ಗತ್ತಲಾಗಿದೆ, ಕಾಡಿನ ದಾರಿ ಕಾಣದಾಗಿದೆ. ಅದೇ ಕಾರಣಕ್ಕೆ ಅವತ್ತು ಅವರು ಕಾಡಲ್ಲೇ ಉಳ್ಕೋಬೇಕಾಗಿದೆ. ಇಲ್ಲಿ ದೃಷ್ಟಿ ದತ್ತ ಒಂದು ಕಡೆ ಕುತ್ಕೋತಾರೆ, ಬೆಂಕಿ ಹಚ್ಚುತ್ತಾರೆ, ಬೆಂಕಿ ಕಾಯಿಸ್ತಾರೆ. ಇಲ್ಲಿ ದೃಷ್ಟಿ ಹತ್ರ ನಾನು ನಿನ್ನ ಹತ್ರ ಒಂದು ಮಾತು ಕೇಳಬೇಕು ದೃಷ್ಟಿ ಅಂತ ದತ್ತ ಮಾತನ್ನು ರೇಸ್ ಮಾಡ್ತದಾಗೆ ಆ ಕಡೆ ದೃಷ್ಟಿ ಏನು ನಾನು ಆ ಒಂದು ಮಾತುಕತೆ ಬಗ್ಗೆ ಮಾತಾಡೋದಕ್ಕೆ ದಯವಿಟ್ಟು ಅದ್ರ ಬಗ್ಗೆ ಮಾತಾಡಬೇಡಿ. ನಾನೇನೋ ಹೇಳಿದೆ, ಆಗ ನಿಮ್ಮ ಮನಸ್ಸಲ್ಲಿರುವುದನ್ನು ನೀವು ಕೂಡ ಹೇಳಿದ್ರಿ, ಅದರಿಂದ ನನಗೆ ಬೇಜಾರಾಯಿತು, ನಾನು ಹೊರಗಡೆ ಇದ್ದ, ಅದರಿಂದ ನನಗೆ ಇಷ್ಟೆಲ್ಲ ಅನಾಹುತ ಆಗಿಬಿಡ್ತು ಅಂದಾಗ ನಾನು ಅದನ್ನೆಲ್ಲ ನಿನ್ನ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿರೋದು. ನಿಜ ಹೇಳ, ನಾನು ನಿನ್ನ ಮೇಲೆ ಕೋಪ ಮಾಡ್ಕೋಬೇಕು, ಸಿಟ್ಟು ಮಾಡ್ಕೋಬೇಕು, ನಿನ್ನನ್ನು ದ್ವೇಷ ಮಾಡಬೇಕು ಅಂತಲೇ ಅನ್ಕೋತೀನಿ. ಆದರೆ ಅದು ಏನೋ ಗೊತ್ತಿಲ್ಲ, ನಾನು ಎಷ್ಟೇ ಅಂದ್ಕೊಂಡ್ರು ಅದು ನನ್ನಿಂದ ಸಾಧ್ಯ ಆಗ್ತಿಲ್ಲ. ನೀನು ನನ್ನನ್ನು ಮದುವೆ ಆದೆ, ಒಂದು ಮೋಸ ಮಾಡಿದೆ, ನೀನು ನನಗೆ ನಂಬಿಕೆಗೆ ದ್ರೋಹ ಮಾಡಿದೆ ಅಂತ ನಿನಗೆ ಶಿಕ್ಷೆ ಕೊಡಬೇಕು ಅಂತ ಮದುವೆ ಆದೆ. ಆದರೆ ನನ್ನಿಂದ ನಿನಗೆ ಶಿಕ್ಷೆನೇ ಕೊಡಲಿಕ್ಕಾಗಲಿಲ್ಲ. ನನಗೆ ಕೆಲವೊಮ್ಮೆ ಅನಿಸುತ್ತೆ, ಏನಪ್ಪ ನಾನು ಇವಳನ್ನ ಕೋಪ ಮಾಡ್ಕೋತೀನಿ, ದ್ವೇಷ ಮಾಡ್ತೀನಿ, ಇವಳು ಕಂಡ್ರೆ ಆಗೋದಿಲ್ಲ. ಆದರೂ ಕೂಡ ನಾನು ಇವಳ ಕಷ್ಟ ಬಂದಾಗ, ಇವಳು ಏನಾದರೂ ಕಾಣ್ತಾ ಇದ್ದಾಗ, ಹೆಚ್ಚು ಕಡಿಮೆ ಆದಾಗ ಪರಿತಪ್ಸೋನು ನಾನೇ. ಅವಳು ಕಾಣ್ದಾಗ ನಾನೇ ಕಂಗಾಲಾಗ್ಬಿಡ್ತೀನಿ. ಯಾಕೆ ನನಗೆ ಯಾಕೆ ರೀತಿ ಆಗ್ತದೆ ಅನ್ನೋ ಪ್ರಶ್ನೆಗಳು ನನ್ನಲ್ಲಿ ರೈಸ್ ಆಗ್ತವೆ. ಆದರೆ ತುಂಬ ಬಾರಿ ಉತ್ತರ ಕಂಡ್ಕೊಳ್ಳೋಕೆ ಟ್ರೈ ಮಾಡಿದ್ದೀನಿ, ಉತ್ತರ ಕೂಡ ಸಿಕ್ಕಿದೆ, ನಾನಿನ್ನ ಪ್ರೀತಿಸ್ತಿರ್ಬೋದಾ ಅಂತ. ಆದರೆ ಖಂಡಿತ ಆ ರೀತಿ ಅನಿಸಿದ್ದೆ ಇಲ್ಲ ಅಂತ ನಾನೇ ಸಮಾಧಾನ ಮಾಡ್ಕೊಂಡ್ಬಿಡ್ತೀನಿ. ಆದರೆ ಇವತ್ತು ನನಗೆ ಉತ್ತರ ಸಿಕ್ಬಿಟ್ಟಿದೆ ದೃಷ್ಟಿ, ನಿಜವಾಗ್ಲೂ ನನಗೆ ನಿನ್ನ ಮೇಲೆ ಪ್ರೀತಿ ಆಗಿದೆ. ನಾನು ನಿನ್ನನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ. ಅದೇ ಕಾರಣಕ್ಕೋಸ್ಕರನೇ ಇಷ್ಟೆಲ್ಲ ಆಗಿರೋದು. ನಿಜ ಹೇಳ, ಅವತ್ತು ಮದುವೆ ದಿನ ಸಿಟ್ಟಿಗೋಸ್ಕರ ನಿನ್ನ ತಾಳಿ ಕಟ್ತೆ, ನೀನು ಶಿಕ್ಷೆ ಕೊಡಬೇಕು ಅಂತ. ಆದರೆ ಅದು ವಿಧಿಲಿಖಿತನೋ ಅಥವಾ ನನ್ನ ಮನಸ್ಸಲ್ಲಿ ಕೂಡ ನಿನ್ನ ಬಗ್ಗೆ ಪ್ರೀತಿ ಇತ್ತು, ಅದೇ ಕಾರಣಕ್ಕೆ ತಾಳಿ ಕಟ್ಟೋದನ್ನೋ ಗೊತ್ತಿಲ್ಲ. ನನಗೆ ಹುಡುಗಿರ್ ಕಂಡ್ರೆ ಆಗ್ತಿರ್ಲಿಲ್ಲ. ಆದರೆ ನಿನ್ನನ್ನು ನೋಡಿದಾಗ ಏನೋ ಒಂದು ರೀತಿ ನಿನ್ನ ನಡುವೆ ಸಂಬಂಧ ಇದೆ ಅನ್ನಿಸ್ತು. ನಿನ್ನನ್ನು ಆದಷ್ಟು ಬೇಗ, ತುಂಬ ಬೇಗ ಸ್ನೇಹ ಅಂತ ಹೇಳಿ ಹಚ್ಕೊಂಡ್ಬಿಟ್ಟೆ, ಸ್ನೇಹಿತೆ ಮಾಡ್ಕೊಂಡ್ಬಿಟ್ಟೆ. ನಿನ್ನ ಎಷ್ಟೇ ಬಾರಿ ನಿನಗೆ ಈ ಶಿಕ್ಷೆ ಕೊಡಬೇಕು ಅಂದ್ಕೊಂಡ್ರು ನನ್ನಿಂದ ಸಾಧ್ಯ ಆಗ್ತಿರ್ಲಿಲ್ಲ. ಜೊತೆಗೆ ನನ್ನ ಬದುಕಲ್ಲಿ ಸೀಮಾ ಬಂದು ಅವಳನ್ನ ನಾನು ಪ್ರೀತಿ ಮಾಡಿರ್ಬೋದು, ಆದರೆ ನಿನ್ನಷ್ಟು ಮನಸ್ಸಿಗೆ ಹತ್ತಿರ ಆಗಿದ್ದು, ನಿನ್ನಷ್ಟು ಮನಸ್ಸಿನ ಭಾವನೆಗಳನ್ನ ಹಂಚ್ಕೊಂಡಿದ್ದನ್ನು ಕೂಡ ನಾನು ಅವಳ ಜೊತೆ ಮಾಡಿಲ್ಲ. ಏನದು ನಾನು ಇಷ್ಟೆಲ್ಲ ಪ್ರೀತಿ ಅಂತ ಹೇಳ್ತಿದ್ದೀನಿ, ನೀನು ನೋಡಿದ್ರೆ ಉತ್ತರನೇ ಕೊಡ್ತಿಲ್ಲ ಅಂತ ತಿರ್ಕೋತಾರೆ. ದೃಷ್ಟಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಮಲ್ಕೊಂಡ್ಬಿಟ್ಟಿದ್ಯಾ, ಖಂಡಿತ ಒಳ್ಳೇದೇ ಆಯಿತು, ಇಲ್ಲ ಅಂದಿದ್ರೆ ತಲೆ ಮೇಲೆ ಬಂದು ಕುತ್ಕೊಂಡ್ಬಿಡ್ತಿದ್ದೆ ಅಲ್ವಾ ಇಷ್ಟೊತ್ತಿಗೆ ನೀನು. ಇಲ್ಲ ನಾನು ನನ್ನ ಪ್ರೀತಿನ ಹೇಳ್ಕೋಬಾರ್ದು, ಇಲ್ಲ ಯಾವುದೇ ಪ್ರೀತಿ ಕೂಡ ಇಲ್ಲ.
ನಿಜವಾಗ್ಲೂ ಎಲ್ಲರೂ ನನ್ನಿಂದ ಹೋದಾಗೆ ಮೋಸ ಮಾಡ್ದಾಗೆ ನೀನು ಒಮ್ಮೆ ಹೋಗ್ಬಿಡ್ತೀಯ. ಖಂಡಿತವಾಗ್ಲೂ ಈ ಪ್ರೀತಿ ಅನ್ನೋದೇ ಮಾಯ ಅಂತ ಅಂದ್ಕೊಂಡು ಮನಸ್ಸಲ್ಲಿರೋ ಪ್ರೀತಿ ಮತ್ತೆ ಎಲ್ಲಿ ದೂರ ಆಗುತ್ತೋ ಅನ್ನೋ ಭಯಕ್ಕೆ ಮತ್ತೆ ಪ್ರೀತಿನ ತನ್ನ ಮನಸ್ಸಲ್ಲೇ ಬಚ್ಚಿಟ್ಕೊಳ್ಳೋಕೆ ನೋಡ್ತಿದ್ದಾರೆ ದತ್ತಾಬಾಯ್. ಆ ಕಡೆ ತನ್ನ ದತ್ತ ಕಾಣಿಸ್ತಿಲ್ಲ ಅಂತ ಬಜರಂಗಿ ಕಂಗಾಲ ಆಗಿದ್ರೆ, ಆ ಕಡೆ ಬಜರಂಗಿ ಮತ್ತು ಶ್ರಾವಣಿನ ನೋಡಿ ಇಲ್ಲಿ ನೇತ್ರ ಉಟ್ಕೋತಿದ್ದಾರೆ. ಈ ಕಡೆ ನನ್ನ ಫ್ರೆಂಡ್ ಕಾಣಿಸ್ತಿಲ್ಲ ಅಂತ ಹೇಳಿ ನೇತ್ರ ಹತ್ರ ಬಜರಂಗಿ ಹೇಳ್ಕೊಳ್ಳೋಕೆ ಬಂದಾಗ ಅಲ್ಲಿ ನೇತ್ರ ಖಡಕ್ ಆಗ್ತಾರೆ. ನಿನಗೆ ಆ ಹುಡುಗಿ ಜೊತೆನೇ ಇರೋಕೆ ಇಷ್ಟ ಅಲ್ವಾ, ಹೋಗು. ನಾನಾಗ ನಿಂಗೆ ಸಮಾಧಾನ ಮಾಡೋಕೆ ಬಂದರೆ ನೀನು ನನಗೆ ರೇಗೆ ಕಳಿಸ್ಬಿಟ್ಟ. ನಾನು ಬೆಂಗಳೂರಿಗೆ ಹೋಗ್ತಿದ್ದಾಗೆ ಚಿನ್ಮಯ್ಯನ ಮದುವೆ ಆಗಿಬಿಡ್ತೀನಿ ಅಂತಾಳೆ. ಇಲ್ಲಿ ನೇತ್ರ ಮದುವೆ ಆಗ್ತೀನಿ ಅಂದ ತಕ್ಷಣ ಏನೋ ಒಂದು ರೀತಿ ಮನಸ್ಸಲ್ಲಿ ಕಳವಳ ಶುರು ಆಗ್ಬಿಡತ್ತೆ, ಆತಂಕ ಶುರು ಆಗ್ಬಿಡತ್ತೆ ಬಜರಂಗಿ ನಿಜವಾಗ್ಲೂ ನೇತ್ರನ ಇಷ್ಟಪಡ್ತಿದ್ದಾರೆ. ಬಟ್ ಫ್ರೆಂಡ್ನ ತಂಗಿ ಬೇಡ, ಅದು ತಪ್ಪಾಗುತ್ತೆ ಅನ್ನೋ ಉದ್ದೇಶದಿಂದ, ಫ್ರೆಂಡಿಗೆ ದ್ರೋಹ ಮಾಡಿದಾಗ ಆಗುತ್ತೆ ಅವನ ತಂಗಿನ ಇಷ್ಟಪಟ್ಟರೆ ಅನ್ನೋ ಒಂದೇ ಉದ್ದೇಶಕ್ಕೆ ಇಲ್ಲಿ ಬಜರಂಗಿ ತನ್ನ ಪ್ರೀತಿಯನ್ನು ಬಚ್ಚಿಡ್ತಿದ್ದಾರೆ. ಆತ ಕಡೆ ಶರು ನಿಜವಾಗ್ಲೂ ಮನೆಯೆಲ್ಲ ಕತ್ತಲು ಮಾಡಿದೆ, ಕಿಶೋರ್ ಮುಂದೆ ಹೋಗಿದೆ. ಇವತ್ತು ಮನೇಲಿ ಸಾವಾಗಿದೆ, ಅದಕ್ಕೆ ದೀಪನ ಬೆಳಗ್ತಿದ್ದೀನಿ, ಲೈಟ್ ಆರಿಸಿ ಅಂದಾಗ ಏನು ಮಾತಾಡ್ತಿದ್ಯಾ ಅಂದಾಗ ನಿನಗೆ ತುಂಬ ಹತ್ತಿರದಲ್ಲಿರೋರು ಸಾವಾಗ್ಬಿಟ್ಟಿದ್ದಾರೆ ಕಿಶೋರ್ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ, ಏನಾಯಿತು ಅಂದಾಗ ದೃಷ್ಟಿ ದತ್ತ ಆನೆಗೆ ಬಲಿ ಆಗಿಬಿಟ್ಟಿದ್ದಾರೆ. ಆ ವಿಷಯ ನನಗೆ ಗೊತ್ತಾಯಿತು ಅಂತಿದ್ದಾಗೆ ಕಿಶೋರ್ ಕುಸ್ತು ಹೋಗ್ಬಿಡ್ತಾರೆ. ನೀನು ದುಷ್ಟಿ ಅಂತ ಗೊತ್ತಿತ್ತು, ಆದರೆ ಇಂಥ ಕರಾಳ ಮುಖದವಳು ಅಂತ ಗೊತ್ತಿರಲಿಲ್ಲ, ಇಷ್ಟೊಂದು ಕರಾಳತಿಯನ್ನು ಅಂತ ಹೇಳಿ ಕಿಶೋರ್ ಕಂಗಾಲಾಗ್ತಾರೆ. ನಂತರ ಹೇಮಾ ಹತ್ರ ಕೂಡ ಬಂದಿದ್ದೆ, ಅವರಿಬ್ರು ಸತ್ತೋಗ್ಬಿಟ್ರು ಅಂದಾಗ ಆ ಕಡೆ ಹೇಮಾ ಕೂಡ ಶಾಕ್ ಆಗ್ತಾಳೆ. ಏನಕ್ಕಾಯ್ದು, ಇವತ್ತು ದತ್ತನಿಂದನೇ ನಾವು ಇಂಥ ಜೀವನ ನೋಡ್ತಿರೋದು, ಅವನಿಗೆ ಶಿಕ್ಷೆ ಕೊಡ್ತೀನಿ, ದ್ವೇಷ ಸಾಧಿಸ್ತೀನಿ ಅಂದ. ಆದರೆ ಇವತ್ತು ಅವನ ಕಥೆಯನ್ನು ಮುಗಿಸ್ಬಿಟ್ಯಾ ಅಂದಾಗ ನಾನೆಲ್ಲಿ ಮುಗಿಸ್ದೆ, ನಂಗೆ ದೃಷ್ಟಿ ಮೇಲೆ ಇದ್ದಿದ್ದಷ್ಟೇ, ಆದರೆ ಅಲ್ಲಿ ಆನೆ ದಾಳಿ ಮಾಡಿದೆ, ಏನೋ ಒಂದು ರೀತಿ ಒಳ್ಳೇದಾಯ್ತಲ್ವ, ನಮ್ಮ ಶತ್ರುಗಳು ಸಂಹಾರ ಆಗಿದ್ದಾರೆ ಅಂತಿದ್ದಾಗೆ ಕಿಶೋರ್ ಅನ್ಕೋತಾರೆ. ಸುಮ್ಮನೆ ಹೇಳ್ತಿದ್ದಾಳೆ ಅನ್ಕೊಂಡೆ ನಿಜವಾಗ್ಲೂ ಮಾಡಿಬಿಟ್ಲಾ ಅಂತ. ಆ ಕಡೆ ಶರು ಕೂಡ ಸಕಲೇಶ್ಪುರಕ್ಕೆ ಹೋಗ್ತಿದ್ದಾರೆ. ಈ ಕಡೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ನ ಕೂಡ ಶರು ರೆಡಿ ಮಾಡ್ಕೋತಿದ್ದಾಳೆ. ಅತ್ತ ಕಡೆ ದೃಷ್ಟಿ ಮತ್ತೆ ದತ್ತ ಇಬ್ರು ಕೂಡ ಕಾಡಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಕಡೆ ಬೆಳಿಗ್ಗೆ ಆಗ್ತಿದ್ದಾಗೆ ದತ್ತನಿಗೆ ಎಚ್ಚರ ಆಗತ್ತೆ, ಬಟ್ ದೃಷ್ಟಿ ಪಕ್ಕದಲ್ಲಿಲ್ಲ. ಏನಪ್ಪಾ ಇದು, ದೃಷ್ಟಿ ಎಲ್ಲಿ ಹೋಗ್ಬಿಟ್ಲು, ಎಲ್ಲಿ ಕಾಣೆ ಆಗ್ಬಿಟ್ಲು ಅಂತ ಹೇಳಿ ದತ್ತ ತತ್ತರಿಸಿ ಹೋಗ್ತಿದ್ದಾರೆ. ಎಲ್ಲಾ ಕಡೆ ದೃಷ್ಟಿ ದೃಷ್ಟಿ ಅಂತ ಕೂಗ್ತಿದ್ದಾರೆ. ಅಲ್ಲಿ ಒಂದು ಜರಿ ಬರ್ತಕ್ಕಂಥ ಒಂದು ನದಿ ಇದೆ, ಅಲ್ಲೂ ಕೂಡ ಹುಡುಕ್ತಿದ್ದಾರೆ, ಆತಂಕ ಪಡ್ಕೋತಿದ್ದಾರೆ. ಹಾಗಿದ್ರೆ ಏನಾಗಬಹುದು ಇಲ್ಲಿ, ನೀರುಗಿರಿಗೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬರೋಕ್ಕೆ ಅಂತ ಹೋದ್ರ ಖಂಡಿತ ಆ ರೀತಿ ಆದರೆ ಎಡವಟ್ಟು ಆಗ್ಬಿಡುತ್ತೆ. ಯಾಕಂದರೆ ದೃಷ್ಟಿ ಕಪ್ಪು ಮಸಿಯನ್ನು ಬಳ್ಕೊಂಡಿದ್ದಾಳೆ, ಅದು ರಿಮೂವ್ ಆಗಿಬಿಡುತ್ತೆ. ಒರಿಜಿನಲ್ ಫೇಸ್ ದತ್ತನ ಮುಂದೆ ಕಾಣಿಸ್ಕೊಳ್ಳುತ್ತೆ. ಅದೇ ಕಾರಣಕ್ಕೆ ದೃಷ್ಟಿ ನೀರ್ಗಿರಿ ಕುಡಿಯೋಕೆ ಅಂತ ಹೋಗಿರ್ಬೋದು, ಏನೋ ಗೊತ್ತಿಲ್ಲ. ಅಥವಾ ಶರುನೇ ಕಡೆ ರೋಡಿಗಳು ಎತ್ತಾಕೊಂಡು ಹೋಗಿರ್ಬೋದು. ಒಟ್ಟಿನಲ್ಲಿ ಏನಾಗತ್ತೆ, ಕಾಡಿನಲ್ಲೇನಾದರೂ ಮಳೆಗಿಳೆ ಬಂದು ದೃಷ್ಟಿಯ ನಿಜ ಬಣ್ಣ ದತ್ತನ ಮುಂದೆ ಕಾಣಿಸ್ಕೊಂಡು ಅಚ್ಚುರಿ ಪಡಬೇಕಾಗಿಲ್ಲ. ಹಾಗಿದ್ರೆ ಏನಾಗ್ಬೋದು, ಆ ಕಡೆ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ, ಈ ಕಡೆ ದೃಷ್ಟಿಯ ನಿಜ ಬಣ್ಣ ಬಯಲು ಅಂತ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.